ದರ್ಶನ ಪ್ರಕರಣವನ್ನು ನೋಡಿದ್ರಿ. ರಾಜ್ಯದಲ್ಲಿ ಏನಾದರೂ ಕಾನೂನು ಸುವ್ಯವಸ್ಥೆ ಹಾಳಾಗಿದೆಯಾ? ಯಾವ ರೀತಿ ಅಂತ ಮೇಡಮ್ ಇದು? ನೀವು ಸಂಸದರಾಗಿ ಏನು ಹೇಳ್ತೀರಿ ಇದಕ್ಕೆ ಅಂತ? ಇಲ್ಲ, ಈಗಾಗಲೇ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಮತ್ತು ಈಗ ಇವತ್ತು ತಾನೇ ಅವ್ರಿಗೆ ಹೊಸ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತೀನಿ ಅಂತ ಅಂದಿದ್ದಾರೆ. ಸೊ ನೋಡೋಣ, ಅವ್ರಿಗೆ ಏನು ಗಿಲ್ಟಿ ಇದಾಗಿದ್ರೆ ಅವ್ರು ಖಂಡಿತವಾಗಿ ಅವ್ರು ಇದು ಮಾಡ್ತಾರೆ. ಜೈಲಿನಲ್ಲಿ ಈ ರೀತಿ ರಾಜ್ಯಾದೇಶವಾಗಿ ಒಂದು ರಾಜ್ಯಾದ್ಯಂತ ಸಿಗುತ್ತೆ ಅಂದ್ರೆ ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಇದೆ ಅಂತ? ಇಲ್ಲ, ಇಷ್ಟು ವರ್ಷ ಮತ್ತು ಇಷ್ಟು ದಿನಗಳ ಕಾಲ ಅವ್ರದ್ದೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರಲ್ಲ. ಸೊ ಆ ಥರ ಏನಿಲ್ಲ, ಈಗಾಗಲೇ ಅವ್ರು ಶಿಫ್ಟ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಆಗಿ ಖಂಡಿತವಾಗಿ ಸ್ಟ್ರಿಕ್ಟ್ ಆಗಿರ್ತಾರೆ ಅಂತ ನಂಗೆ ಭರವಸೆ ಇದೆ. ಪ್ರಮುಖ ಪ್ರಶ್ನೆ ಅಂದ್ರೆ ಮೋಡಾ ಪ್ರಕರಣದಲ್ಲಿ ಸಿಎಂ ಅವರು ರಾಜೀನಾಮೆ ಕೊಡ್ತಾರೆ. ಮುಂದಿನ ಬಾರಿ ಸಿಎಂ ನಿಮ್ ತಂದೆಯವರು ಅಂದ್ರೆ ಸತೀಶ್ ಜಾರಕಿಹೊಳಿ ಅವರೇ ಸದ್ಯಕ್ಕೆ ಈಗ ಇಲ್ಲ, ಸದ್ಯಕ್ಕೆ ನಾನು ಅವಾಗ್ಲೂ ಹೇಳಿದೆ, ಈಗಲೂ ಕೂಡ ಸಿಎಂ ಸರೇ ಇರ್ತಾರೆ. ನಾವು ಹೋರಾಟ ಕೂಡ ಮಾಡಿದ್ವಿ. ರಾಜ್ಯಪಾಲರೇನೋ BJP ಅವರ ಕೈಗೊಂಬೆ ಆಗಿ ಅವ್ರು ನಡ್ಸ್ಕೊಳ್ತಾ ಇದ್ದಾರೆ. ಸೊ ಅದಕ್ಕಾಗಿ ಅವರು ಯಾವುದೂ ಆ ಥರ ಏನಿಲ್ಲ. ಸೊ ಸಿಎಂ ಅವರೇ ಕಂಟಿನ್ಯೂ ಆಗ್ತಾರೆ. ಇಲ್ಲ, ನೆಕ್ಸ್ಟ್ ಬಾರಿ ನಿಮ್ ತಂದೆಯವರೇ ಸಿಎಂ ಅಂತ ಬರ್ತಾ ಇದ್ದಾರೆ. ಇದಕ್ಕೆ ಮುಂದಿನ ಬಾರಿ ಅಂತ ಹೇಳಿದಾರೆ ಅವ್ರು. ಈಗ ಸದ್ಯಕ್ಕೆ ಏನಿಲ್ಲ, ಖಾಲಿ ಇಲ್ಲ ಅಂತಾರೆ ಸಿಎಂ ಕುರ್ಚಿ. ಇಲ್ಲ, ಈಗ ಸಿಎಂ ಸರೇ ಸಿದ್ದರಾಮಯ್ಯ ಸರೇ ಹೇಳ್ತಾರೆ. ದರ್ಶನ ಪ್ರಕರಣವನ್ನು ನೋಡಿದ್ರಿ. ರಾಜ್ಯದಲ್ಲಿ ಏನಾದರೂ ಕಾನೂನು ಸುವ್ಯವಸ್ಥೆ ಹಾಳಾಗಿದೆಯಾ? ಯಾವ ರೀತಿ ಅಂತ ಮೇಡಮ್ ಇದು? ನೀವು ಸಂಸದರಾಗಿ ಏನು ಹೇಳ್ತೀರಿ ಇದಕ್ಕೆ ಅಂತ? ಇಲ್ಲ, ಈಗಾಗಲೇ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಮತ್ತು ಈಗ ಇವತ್ತು ತಾನೇ ಅವ್ರಿಗೆ ಹೊಸ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತೀನಿ ಅಂತ ಅಂದಿದ್ದಾರೆ. ಸೊ ನೋಡೋಣ, ಅವ್ರಿಗೆ ಏನು ಗಿಲ್ಟಿ ಇದಾಗಿದ್ರೆ ಅವ್ರು ಖಂಡಿತವಾಗಿ ಅವ್ರು ಇದು ಮಾಡ್ತಾರೆ. ಜೈಲಿನಲ್ಲಿ ಈ ರೀತಿ ರಾಜ್ಯಾದೇಶವಾಗಿ ಒಂದು ರಾಜ್ಯಾದ್ಯಂತ ಸಿಗುತ್ತೆ ಅಂದ್ರೆ ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಇದೆ ಅಂತ? ಇಲ್ಲ, ಇಷ್ಟು ವರ್ಷ ಮತ್ತು ಇಷ್ಟು ದಿನಗಳ ಕಾಲ ಅವ್ರದ್ದೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರಲ್ಲ. ಸೊ ಆ ಥರ ಏನಿಲ್ಲ, ಈಗಾಗಲೇ ಅವ್ರು ಶಿಫ್ಟ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಆಗಿ ಖಂಡಿತವಾಗಿ ಸ್ಟ್ರಿಕ್ಟ್ ಆಗಿರ್ತಾರೆ ಅಂತ ನಂಗೆ ಭರವಸೆ ಇದೆ. ಪ್ರಮುಖ ಪ್ರಶ್ನೆ ಅಂದ್ರೆ ಮೋಡಾ ಪ್ರಕರಣದಲ್ಲಿ ಸಿಎಂ ಅವರು ರಾಜೀನಾಮೆ ಕೊಡ್ತಾರೆ. ಮುಂದಿನ ಬಾರಿ ಸಿಎಂ ನಿಮ್ ತಂದೆಯವರು ಅಂದ್ರೆ ಸತೀಶ್ ಜಾರಕಿಹೊಳಿ ಅವರೇ ಸದ್ಯಕ್ಕೆ ಈಗ ಇಲ್ಲ, ಸದ್ಯಕ್ಕೆ ನಾನು ಅವಾಗ್ಲೂ ಹೇಳಿದೆ, ಈಗಲೂ ಕೂಡ ಸಿಎಂ ಸರೇ ಇರ್ತಾರೆ. ನಾವು ಹೋರಾಟ ಕೂಡ ಮಾಡಿದ್ವಿ. ರಾಜ್ಯಪಾಲರೇನೋ BJP ಅವರ ಕೈಗೊಂಬೆ ಆಗಿ ಅವ್ರು ನಡ್ಸ್ಕೊಳ್ತಾ ಇದ್ದಾರೆ. ಸೊ ಅದಕ್ಕಾಗಿ ಅವರು ಯಾವುದೂ ಆ ಥರ ಏನಿಲ್ಲ. ಸೊ ಸಿಎಂ ಅವರೇ ಕಂಟಿನ್ಯೂ ಆಗ್ತಾರೆ. ಇಲ್ಲ, ನೆಕ್ಸ್ಟ್ ಬಾರಿ ನಿಮ್ ತಂದೆಯವರೇ ಸಿಎಂ ಅಂತ ಬರ್ತಾ ಇದ್ದಾರೆ. ಇದಕ್ಕೆ ಮುಂದಿನ ಬಾರಿ ಅಂತ ಹೇಳಿದಾರೆ ಅವ್ರು. ಈಗ ಸದ್ಯಕ್ಕೆ ಏನಿಲ್ಲ, ಖಾಲಿ ಇಲ್ಲ ಅಂತಾರೆ ಸಿಎಂ ಕುರ್ಚಿ. ಇಲ್ಲ, ಈಗ ಸಿಎಂ ಸರೇ ಸಿದ್ದರಾಮಯ್ಯ ಸರೇ ಹೇಳ್ತಾರೆ. ಸರಿ.